Hi, weaver. ಕೈ ರೀತಿ ಕಾಣೋ ರೀತಿ ಶೇಪನ್ನು ಮಾಡಿಕೊಂಡು ಅದನ್ನು ಬೆಂಡ್ ಮಾಡಿ ನೀವು ಪಿನ್ನನ್ನು ಸೇರಿಸ್ಬೇಕಾಗತ್ತೆ.
ಈಗ ಸೆರಗೆ ಏನು ಹಾಕಿರ್ತೀವಿ ಅದರ ಸೊಂಟ ಭಾಗಕ್ಕೆ, ಅಂದರೆ ನಾವು ಡಾಬನ್ನು ಎಲ್ಲಿ ಕಟ್ತೀವಿ ಅಲ್ಲಿಗೆ ನಾವು ಒಂದು ಬಟ್ಟೆಯ ದಾರ ಅಥವಾ ಒಂದು ದಾರದಿಂದ ಕಟ್ಕೋಬೇಕಾಗತ್ತೆ. ಆದಷ್ಟು ಬಟ್ಟೆಯ ದಾರನ ಉಪಯೋಗಿಸಿ, ಆಗ ಸೀರೆಗಳು ಹಾಳಾಗಲ್ಲ. ಸೊ ಈ ರೀತಿ ಸೊಂಟಕ್ಕೆ ನೀಟಾಗಿ ಕಟ್ಕೊಂಡ ನಂತರ ನೆರಿಗೆಗಳು ಮತ್ತು ಕೈಗಳನ್ನ ನೀವಿಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಈಗ ಮತ್ತೆ ನೆರಿಗೆಗಳನ್ನ ಸರಿ ಮಾಡ್ತಾ ಇದ್ದೀನಿ. ನೆರಿಗೆನ ನೀಟಾಗಿ ಸ್ಪ್ರೆಡ್ ಮಾಡಿ ಹಾಗೆ ಸೊಂಟಕ್ಕೆ ನಾನಿಲ್ಲಿ ಡಾಬನ್ನು ಸೇರಿಸ್ತಾ ಇದ್ದೀನಿ. ದೇವಿಗೆ ಇವಾಗ ನಾವು ಜ್ಯುವೆಲರಿಗಳನ್ನ ಏರಿಸ್ಬೇಕಾಗತ್ತೆ, ಒಡವೆಗಳನ್ನ ಹಾಕಬೇಕಾಗತ್ತೆ. ಈಗ ಒಡವೆಗಳು ಹಾಕಿದ ನಂತರ ದೇವಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸ್ಟ್ಯಾಂಡ್ನ ಉಪಯೋಗಿಸ್ಕೊಂಡು 2 ರೀತಿಯಲ್ಲಿ ಸೀರೆನ ಉಡಿಸೋವಂಥದ್ದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಅಲಂಕಾರ ನೋಡಲಿಕ್ಕೆ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ. ಹಾಗೆ ನಾನು ತುಂಬ ವೆರೈಟಿಯಲ್ಲಿ ದೇವಿಗೆ ಸೀರೆಗಳನ್ನ ಉಡಿಸಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ಇನ್ನೂ ಯಾರೂ ನೋಡಿಲ್ಲ ಅಂದರೆ ನೋಡಿ. ಇವಾಗ ಕಳಶ ಚೊಂಬಿಗೆ ನಾನು ಅಕ್ಕಿಯನ್ನು ಹಾಕಿದ್ವಿ, ಅದಕ್ಕೆ ನೀವು ಅರಿಶಿನ ಕುಂಕುಮ ದಕ್ಷಿಣೆ ಎಲ್ಲವನ್ನು ಹಾಕಬೇಕಾಗತ್ತೆ. ನಾನು ಅದನ್ನ ತೋರಿಸಿಲ್ಲ ವಿಡಿಯೋದಲ್ಲಿ. ವೀಳ್ಯದೆಲೆನ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟಿದ್ದೀನಿ. ಹಾಗೆ ದೇವಿಗೆ ಜಡೆಯನ್ನು ಸಹ ಏರಿಸಿದ್ದೀವಿ. ಈಗ ದೇವಿಯ ಮುಖವಾಡವನ್ನು ದೇವಿಗೆ ಹಾಕ್ತಾ ಇರೋವಂಥದ್ದು ನೋಡಿ. ಎಲ್ಲ ಅಲಂಕಾರ ಆದ ನಂತರ ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಅಲಂಕಾರ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇನ್ನೊಂದು ರೀತಿಯಲ್ಲಿ ಸೇಮ್ ಸ್ಟ್ಯಾಂಡನ್ನು ಉಪಯೋಗಿಸ್ಕೊಂಡು ನಾನು, ಅಂದರೆ ಸೈಜಲ್ಲಿ ದೊಡ್ಡ ಸ್ಟ್ಯಾಂಡ್ ಇದು, ನಾನು ಉಪಯೋಗಿಸ್ಕೊಂಡು ನಾನಿಲ್ಲಿ ಇನ್ನೊಂದು ರೀತಿ ಸೀರೆನ ಉಡಿಸ್ತಾ ಇದ್ದೀನಿ. ಇಲ್ಲಿ ನಾನು ದೇವಿಗೆ ಕೈ ಕಾಲುಗಳನ್ನ ಸೇರಿಸಿ ಉಡಿಸ್ತಾ ಇರೋವಂಥದ್ದು. ಈಗ ನಾರ್ಮಲಾಗಿ ನಾವು ಸೀರೆನ ಹೇಗೆ ನೆರಿಗೆ ಮಾಡ್ಕೊಳ್ತೀವಿ ಅದೇ ರೀತಿ ಇಲ್ಲಿ ಸೀರೆನ ನಾವು ನೆರಿಗೆ ಮಾಡಿ ಇಟ್ಕೋಬೇಕಾಗತ್ತೆ. ಸೇಮ್ ಆಗಲೇ ನಾವು ಹೇಗೆ ಮೊದಲನೇ ವಿಡಿಯೋದಲ್ಲಿ ಸೀರೆನ ನಾವು ಹೇಗೆ ನೆರಿಗೆ ಮಾಡ್ಕೊಂಡಿದ್ವಿ, ಇದನ್ನು ಸಹ ಅದೇ ರೀತಿ ನೆರಿಗೆ ಮಾಡ್ಕೋಬೇಕು. 3 ಸೈಡು ಸಹ ಪಿನ್ನು ಅಥವಾ ಕ್ಲಿಪ್ಪನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೆರಿಗೆಗಳು ನೀಟಾಗಿ ಬರೋ ರೀತಿ ಸರಿ ಮಾಡಿಕೊಂಡು ನಾವು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಬೇಕು ಅಂತ ನೋಡಿಕೊಂಡು ಸಹ ಸೀರೆ ಪಲ್ಲುನ ನೀವು ನೆರಿಗೆ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಮಾರು ಆಗೋಷ್ಟು ಪಲ್ಲುನ ನಾನಿಲ್ಲಿ
ಅಕ್ಕಿ ಹಾಕಿ ಅಕ್ಕಿ ಮೇಲೆ ಬಿಂದಿಗೆನ ಇಟ್ಟಿದ್ದೀನಿ. ಈ ಬಿಂದಿಗೆಗೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ ನೀರು ಹಾಕಿರುವಂಥ ವಿಡಿಯೋನ ನಾನು ನಿಮಗೆ ಇಲ್ಲಿ ತೋರಿಸಿಲ್ಲ. ಬಟ್ ನಾನಿಲ್ಲಿ ನೆರಿಗೆಗೆ ಏನು ಹಾಕಿದ್ದೀನಿ ಪಿನ್ನು, ಆ ಪಿನ್ಗಳನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ನೆರಿಗೆನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಕಾಣಿಸುತ್ತೆ. ಸ್ಪ್ರೆಡ್ ಮಾಡ್ಕೊಂಡ ನಂತರ ತುಂಬ ಚೆನ್ನಾಗಿರುತ್ತೆ ಈ ಅಲಂಕಾರ ನೋಡಲಿಕ್ಕೆ. ನೋಡಿ, ಈ ರೀತಿ ನೀಟಾಗಿ ಸ್ಪ್ರೆಡ್ ಸೀರೆ ಕೆಳಭಾಗದಿಂದ ದೇವಿಯ ಪಾದಗಳನ್ನ ಕಾಲನ್ನು ತೆಗೆದುಕೊಂಡು ಬಂದು ಅದನ್ನ ನಾವು ಹಿಂದ್ಗಡೆ ಇರುವಂತಹ ಸ್ಟ್ಯಾಂಡ್ಗೆ ಕಟ್ಕೋಬೇಕಾಗತ್ತೆ. ಹಿಂದ್ಗಡೆ 4 ಭಾಗ ಸ್ಟ್ಯಾಂಡ್ ಇರುತ್ತಲ್ಲ ಕಡ್ಡಿ ರೀತಿ, ಅಲ್ಲಿ ಕಟ್ಬಿಟ್ಟು ನಂತರ ಕಾಲುಗಳಿಗೆ ಸೀರೆನ ರೋಲ್ ಮಾಡಿ ಅದರ ಸೀರೆನ ಹಾಕಿಬಿಟ್ಟು ಸೀರೆಯ ಬಾರ್ಡ್ರು ನೀಟಾಗಿ ಕಾಣೋ ರೀತಿ ಒಂದು ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಪಿನ್ನನ್ನು ಹಾಕೊಂಡ ನಂತರ ಸೀರೆಯ ಕೆಳಭಾಗದಿಂದ ಅಂದರೆ ಬಾರ್ಡ್ರ್ ಬರುತ್ತಲ್ಲ, ಆ ಬಾರ್ಡ್ರ್ ಕಡೆಯಿಂದ ತಗೊಬಂದು ಕಾಲು ಮಂಡಿ ಏನು ಬರುತ್ತೆ ಅಲ್ಲಿ ನಾವು ರೋಲ್ ಮಾಡಿ, ಈಗ ಸೀರೆ ದೇವಿ ಈ ರೀತಿ ಕೂತಾಗ ಹೇಗೆ ಕಾಣಿಸುತ್ತೆ ಕಾಲನ್ನ ಹಾಕ್ಕೊಂಡು, ಆ ರೀತಿ ನೀವು ನೆರಿಗೆ ಮೇಲ್ಗಡೆ ಅಂದರೆ ಬಾರ್ಡರ್ ಮೇಲ್ಗಡೆ ಬರೋ ರೀತಿ ಸೀರೆನ ಹಾಕಿ ಪಿನ್ ಮಾಡ್ಕೋಬೇಕಾಗತ್ತೆ. ನಂತರ ಇನ್ನೊಂದು ಕಾಲನ್ನು ಸಹ ನಾನಿಲ್ಲಿ ಕಾಲಿಗೆ ಸೀರೆನ ಸೇರಿಸ್ತಾ ಇದ್ದೀನಿ. ಅದನ್ನ ನೀವು ಸೀರೆ ಕೆಳಭಾಗದಿಂದ ತೊಗೊಂಡು ಬಂದು ಹಿಂದ್ಗಡೆ ಸ್ಟ್ಯಾಂಡ್ಗೆ ಅದನ್ನು ಸಹ ಕಟ್ಟಬೇಕಾಗತ್ತೆ. ಕಟ್ಕೊಂಡ ನಂತರ ಸೀರೆಯ ಕೆಳಭಾಗದಿಂದ ದೇವಿಯ ಕಾಲನ್ನು ತೆಗೆದುಕೊಂಬಂದು ಬಾರ್ಡರ್ ಕಾಣೋ ರೀತಿ ನೀವು ರೋಲ್ ಅಂದರೆ ಸುತ್ತಿ ನಂತರ ಅಲ್ಲೊಂದು ಪಿನ್ನನ್ನು ಹಾಕಿ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೀವು ಸೀರೆನ ತೊಗೊಬರ್ಬೇಕಾಗತ್ತೆ. ಈ ರೀತಿ ನೋಡಿ ನಾನು ತೊಗೊಬರ್ತಿದ್ದೀನಲ್ಲ, ಆ ರೀತಿ ಕಾಲನ್ನು ಕವರ್ ಮಾಡ್ಕೋಬೇಕಾಗತ್ತೆ. ದೇವಿಯ ಕಾಲನ್ನು ಕವರ್ ಮಾಡಿಬಿಟ್ಟು ನೀವು ಅಲ್ಲೊಂದು ಪಿನ್ನನ್ನು ಸೇರಿಸ್ಬೇಕಾಗತ್ತೆ. ಹಾಗೆ ಆವಾಗ ಒಂದು ಕಾಲು ಮೇಲಿರೋ ರೀತಿ ಇನ್ನೊಂದು ಕಾಲು ಕೆಳಗಡೆ